ಕೃಷ್ಣಾ ನದಿ ನೀರಿನ ಒಳಹರಿವು ಗಣನೀಯ ಪ್ರಮಾಣವಾಗಿ ಏರಿಕೆಯಾಗ್ತಾ ಇದೆ. ಸದ್ಯ ಜಿಲ್ಲಾಡಳಿತ ಕೂಡ ಹೈ ಅಲರ್ಟ್ ಆಗಿದೆ. ಚಿಕ್ಕೋಡಿಯ ಯಡೂರು ಗ್ರಾಮದ ಕೃಷ್ಣಾ ನದಿ ನೀರು ಇಡೀ ಗ್ರಾಮಕ್ಕೆ ನುಗ್ಗಿಬಿಟ್ಟಿದೆ. ಯಡೂರು ಗ್ರಾಮದ ಮನೆಗಳು, ದೇವಸ್ಥಾನಗಳು ಸದ್ಯ ಜಲಾವೃತವಾಗಿದೆ. ಕೃಷ್ಣಾ ನದಿ ತೀರದಲ್ಲಿ ಈಗ ಜಿಲ್ಲಾಡಳಿತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ನದಿಯಲ್ಲಿ ಸಿಲುಕಿರುವಂತಹ ಜನರ ರಕ್ಷಣೆಗಾಗಿ, ಅವರ ಸ್ಥಳಾಂತರಕ್ಕಾಗಿ ಈಗ ಕಾರ್ಯಾಚರಣೆಯನ್ನು ಕೂಡ ಚುರುಕುಗೊಳಿಸಲಾಗಿದೆ. ಸ್ಥಳಕ್ಕೆ ಸ್ಥಳೀಯ ಶಾಸಕ ಗಣೇಶ್ ಹುಕ್ಕೇರಿ ಕೂಡ ಹೋಗಿದ್ರು. NDRF ಟೀಮ್ ಕಣ್ಗಾವಲಿಟ್ಟಿದೆ, ಪರಿಶೀಲನೆಯನ್ನು ನಡೆಸ್ತಾ ಇದೆ. ಬೋಟ್ಗಳ ಮೂಲಕವಾಗಿ ಅವ್ರನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಕ್ಷಣ ಕ್ಷಣಕ್ಕೂ ಕೂಡ ನದಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದ ಪ್ರವಾಹ ಪರಿಸ್ಥಿತಿ ಈಗ ಚಿಕ್ಕೋಡಿಯ ಯಡೂರು ಗ್ರಾಮದಲ್ಲಿ ತಲೆದೋರಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿ ತೀರದಲ್ಲಿ ಸದ್ಯ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಕೃಷ್ಣಾ ನದಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಕೃಷ್ಣಾ ನದಿ ಈಗಾಗಲೇ ಅರ್ಧ ಕಿಲೋಮೀಟರ್ಗಳಷ್ಟು ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದ ಪರಿಣಾಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂಗಡಿಯ ಮುಗ್ಗಟ್ಟು ಸೇರಿದಂತೆ ಗ್ರಾಮದ ಮನೆಗಳಿಗೆ ಕೃಷ್ಣಾ ನದಿಯ ನೀರು ನುಗ್ಗಿರುವಂಥದ್ದು. ನನ್ನ ಎಡಬದಿಯ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಅಂಗಡಿ ಮುಗ್ಗಟ್ಟುಗಳಿಗೆ ನೀರು ನುಗ್ಗಿದ್ರ ಜೊತೆಗೆ ಕೆಲವೊಂದಿಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಪ್ರಮುಖವಾಗಿ ಏನು ಕೃಷ್ಣಾ ನದಿ ತೀರದಲ್ಲಿ ಇರತಕ್ಕಂಥ ಯಡೂರು ದೇವಸ್ಥಾನ ಇದೆ. ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳಿದ್ದಾವೆ. ಅಂಗಡಿಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಒಳಗಡೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ಈಗಾಗಲೇ ಅಂಗಡಿಗಳಲ್ಲಿ ಸುಮಾರು 4 ರಿಂದ 5 ಅಡಿಗಳಷ್ಟು ನೀರು ನುಗ್ಗಿರುವಂಥದ್ದು. ಹೀಗಾಗಿ ಕೆಲವೊಂದು ಅಂಗಡಿಕಾರರು ಈಗಾಗಲೇ ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಸ್ಥಳಾಂತರವಾಗಿರುವಂಥದ್ದು. ಆದರೆ ಇನ್ನೂ ಕೆಲವೊಂದಿಷ್ಟು ಅಂಗಡಿಕಾರರು ನಷ್ಟವನ್ನು ಕೂಡ ಅನುಭವಿಸುವ ಒಂದು ಸ್ಥಿತಿಯಲ್ಲಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ನದಿ ತೀರದ ಜನರನ್ನು ಸ್ಥಳಾಂತರ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನೋಡ್ಬೋದು, ಬೋಟದಲ್ಲಿ ಜನರನ್ನು ಹೊರತರುವಂಥ ಕೆಲಸವನ್ನು ಏನು ಬೆಳಗಾವಿ ಜಿಲ್ಲಾಡಳಿತ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಈ ಭಾಗದ ಶಾಸಕ ಗಣೇಶ್ ಹುಕ್ಕೇರಿ ಅವರ ಸ್ವಂತ ತಮ್ಮ ಈ ಭಾಗದಲ್ಲಿ 11 ಬೋಟ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಬೋಟ್ಗಳ ಮೂಲಕ ಜನರನ್ನು ಸ್ಥಳಾಂತರ ಮಾಡುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಏನು ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂಥ ಏನು ರುದ್ರಭೂಮಿ ಇದೆ, ಆ ರುದ್ರಭೂಮಿಯು ಕೂಡ ಸ್ಮಶಾನ ಭೂಮಿಯು ಕೂಡ ಜಲಾವೃತವಾಗಿರುವಂಥದ್ದು. ಹೀಗಾಗಿ ಈ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದರೆ ಅಗ್ನಿಸ್ಪರ್ಶ ಮಾಡಲು ಸ್ಥಳವಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಭಾಗದಲ್ಲಿ, ಅದರಲ್ಲೂ ಯಡೂರು ಗ್ರಾಮದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತವು ಕೂಡ ಈ ಗ್ರಾಮದಲ್ಲಿ NDRF ತಂಡವನ್ನು ನಿಯೋಜನೆ ಮಾಡಿ ಒಂದು ರೀತಿಯಾದಂಥ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಕ್ಯಾಮ್ರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ TV, ಚಿಕ್ಕೋಡಿ.